ಎಲ್ರಿಗೂ ನಮಸ್ಕಾರ. ದಿನಾಂಕ 30/9/2023ರಂದು ಕೆಲವು ಸಂಘಟನೆಗಳು, ರಾಜಕೀಯ ಪಕ್ಷಗಳು ಏನು 29/9/2023 ಅಂದರೆ ಶುಕ್ರವಾರ ದಿವಸ ಕರ್ನಾಟಕ ಬಂದ್ಗೆ ಏನು ಕರೆ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ವ್ಯಾಪಕವಾದಂತಹ ಪೊಲೀಸ್ ರಕ್ಷಣಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಹಿಂದೆ ತಿಳಿಸಿದಂತೆ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನಾ ಮೆರವಣಿಗೆಗಳಿಗೆ, ರ್ಯಾಲಿಗಳಿಗೆ ಅವಕಾಶ ಅಥವಾ ಅನುಮತಿ ಇಲ್ಲ. ಇದು ಸುಪ್ರೀಂ ಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ನ ಕೆಲವು ಆದೇಶಗಳ ಉಲ್ಲಂಘನೆಯೂ ಕೂಡ ಆಗ್ತದೆ. ಇದೇ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಇವತ್ತು ರಾತ್ರಿಯಿಂದಲೇ, ಅಂದರೆ ರಾತ್ರಿ ಮಿಡ್ನೈಟ್ ಆಫ್ ಟುನೈಟ್ 28/9 ರಾತ್ರಿ ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿಯವರೆಗೆ 29/9/23 ಮಧ್ಯರಾತ್ರಿಯವರೆಗೆ 144 ಸೆಕ್ಷನ್ CRPC ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತಾ ಇದ್ದೇವೆ. ಇದರಿಂದಾಗಿ ಯಾರು 5ಕ್ಕೂ ಮೇಲ್ಪಟ್ಟು ವ್ಯಕ್ತಿಗಳು ಸಂಚಾರ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಅಥವಾ ಮೆರವಣಿಗೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅವುಗಳನ್ನೆಲ್ಲ ನಿಷೇಧಿಸಲಾಗಿದೆ. ಕೇವಲ ಮೆರವಣಿಗೆ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವರು ಫ್ರೀಡಮ್ ಪಾರ್ಕ್ನಲ್ಲಿ ಅವರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇದನ್ನು ಈಗಾಗಲೇ ನಾವು ಎಲ್ಲ ಈ ಸಂಘಟನೆಗಳಿಗೂ ಕೂಡ ತಿಳಿಸ್ತಾ ಇದ್ವಿ ಮತ್ತು ಅವರಿಗೆ ನೇರವಾದಂತಹ ಪೊಲೀಸ್ ನೋಟಿಸ್ಗಳನ್ನು ಕೂಡ ಇದೇ ಆಧಾರದಲ್ಲಿ ನಾವು ಕೊಡ್ತಾ ಇದ್ದೇವೆ. ಮತ್ತು ಬಹುಮುಖ್ಯವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು, ಈ ರೀತಿಯ ಯಾವುದೇ ರೀತಿಯಾದಂಥ ಬಂದ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸಾರ್ವಜನಿಕ ಜೀವನವನ್ನು ಅಸ್ತವ್ಯಸ್ತವನ್ನು ಮಾಡ್ತಕ್ಕಂಥದ್ದಾಗಲಿ ಸುಪ್ರೀಂ ಕೋರ್ಟ್ 1997ರಲ್ಲಿಯೇ ಇದನ್ನು ಔಚಿತ್ಯತೆಯನ್ನು ಪ್ರಶ್ನಿಸಿ ಈ ಬಂದ್ಗಳನ್ನು ಇಲ್ಲೀಗಲ್ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ದು ಈ ಥರ ಇದೆ: ಆ್ಯಸ್ ವಿ ಫೈಂಡ್ ದಟ್ ಆರ್ಗನೈಸ್ಡ್ ಬಾಡೀಸ್ ಆರ್ ಅಸೋಸಿಯೇಷನ್ಸ್ ಆರ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಬೈ ದರ್ ಆ್ಯಕ್ಟ್ ಆಫ್ ಕಾಲಿಂಗ್ ಆ್ಯಂಡ್ ಹೋಲ್ಡಿಂಗ್ ಬಂದ್ಸ್ trample upon the rights of the citizens of the country protected by our Constitution. We are of the view that this court has sufficient jurisdiction to declare that the calling of Bandh and the holding of it is unconstitutional, especially since it is undoubted that the nation by leading to national loss of production. We cannot also ignore the destruction of public and private property when a Bandh is enforced by the political parties or other organizations. We are inclined to the view that the political parties and the organizations which call for such Bandhs and enforce them are really liable to compensate the government, the public and the private citizen for the loss suffered by them for such destruction. The state cannot shirk its responsibility of taking steps to recoup and of recouping the loss from the sponsors and organizers of such Bandhs. We think that these aspects justify our intervention under Article 226 of the Constitution. ಭಾಳ ಸ್ಪೆಸಿಫಿಕ್ ಆಗಿ ಸುಪ್ರೀಂ ಕೋರ್ಟ್ನವರು ಈ ಬಂದ್ಗಳನ್ನು ಕರೀತಕ್ಕಂಥದ್ದು ನಾಟ್ ಓನ್ಲಿ ಇಲ್ಲೀಗಲ್ ಬಟ್ ಆಲ್ಸೋ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ. ಜೊತೆಗೆ ಈ ರೀತಿ ಬಂದ್ ಮಾಡಿದಾಗ ಏನಾದರೂ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಧಕ್ಕೆ ಉಂಟಾದರೆ ಅಥವಾ ಲಾಸ್ ಉಂಟಾದರೆ ಅದನ್ನು ಯಾರು ಬಂದ್ ಕರೆ ಮಾಡಿದ್ರು ಅವರೇ ಅದನ್ನು ಭರಿಸಬೇಕಾಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಎಲ್ಲ ಸಂಘಟಕರಿಗೆ ಇದನ್ನು ತಿಳಿಸಿದ್ದೇವೆ. ಯಾವುದೇ ಒಂದು ವ್ಯಕ್ತಿ ಅಥವಾ ಸಂಘಟನೆ ತಾವಾಗೇ ವಾಲಂಟರಿಯಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದೇ ಆಗಲಿ ಅಥವಾ ವಾಹನಗಳನ್ನು ಚಲಿಸದೇ ಇದ್ದಲ್ಲಿ ಅದರಲ್ಲೇನು ಸಮಸ್ಯೆ ಇಲ್ಲ. ಬಟ್ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲಿಕ್ಕೆ ಅಥವಾ ಅಲ್ಲಿ ಹೋಗಿ ದಾಂಧಲೆ ಮಾಡ್ತಕ್ಕಂಥದ್ದು ಅಥವಾ ವಾಹನಗಳು ರಸ್ತೆಗೆ ಬಂದಾಗ ಅವುಗಳಿಗೆ ಅಡಚಣೆ ಮಾಡ್ತಕ್ಕಂಥದ್ದು, ಅಡ್ಡಿ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅವ್ರ ಮೇಲೆ ನಾವು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತೇವೆ. ಪ್ರಿವೆನ್ಷನ್ ಆಫ್ ಲಾಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಕ್ಟ್ ಅಥವಾ ಲಾಸ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನಲ್ಲಿ ಅದು ವೈಲೇಷನ್ ಆಗ್ತದೆ, ಅಪರಾಧ ಆಗ್ತದೆ. ಅದರ ಅಡಿಯಲ್ಲೂ ಕೂಡ ನಾವು ಪ್ರಕರಣಗಳನ್ನು ದಾಖಲಿಸ್ತೇವೆ. ಇದ್ರ ಜೊತೆಗೆ ನಗರದಲ್ಲಿ ಸಂಪೂರ್ಣವಾದಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳು ಬಂದೋಬಸ್ತ್ನಲ್ಲಿರ್ತಾರೆ ಮತ್ತು ಗಸ್ತಿನಲ್ಲಿರ್ತಾರೆ. ನಮ್ಮ ಹೊಯ್ಸಳ ವಾಹನಗಳಿರ್ಬೋದು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ KSRP ಮತ್ತು CR ಸ್ಟ್ರೈಕಿಂಗ್ ಫೋರ್ಸಸ್ ಏನಿದೆ ಅವುಗಳನ್ನೆಲ್ಲ
ಆಯಕಟ್ಟಿನ ಸ್ಥಳಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಎಲ್ಲಿ ಸೆನ್ಸಿಟಿವ್ ಪಾಕೆಟ್ಸ್ ಇದೆ ಅಲ್ಲೆಲ್ಲ ನಾವು ಡಿಪ್ಲಾಯ್ ಮಾಡಿದ್ದೇವೆ. ಜೊತೆಗೆ ನಮ್ಮ ಹೋಮ್ ಗಾರ್ಡ್ಸ್ನವರಿದ್ದಾರೆ ಮತ್ತು RAF ಪ್ಲಟೂನ್ಗಳು ಕೂಡ ನಮ್ಮಲ್ಲಿದ್ದಾವೆ. ಅವುಗಳನ್ನೆಲ್ಲ ಡಿಪ್ಲಾಯ್ ಮಾಡ್ತೇವೆ. ಯಾವುದೇ ರೀತಿಯಾದಂತಹ ಮೆರವಣಿಗೆ ಅಥವಾ ರ್ಯಾಲಿಗಳಿಗೆ ಅವಕಾಶ ಇಲ್ಲ. ಫ್ರೀಡಮ್ ಪಾರ್ಕ್ನಲ್ಲಿ ಮಾಡೋ ಹಾಗಿದ್ರೆ ಅವ್ರಿಗೆ ಮಾಡಲಿಕ್ಕೆ ಅವಕಾಶ ಇದೆ, ಅಲ್ಲಿ ಅವರು ಮಾಡ್ಬೋದು. ಪರ್ಮಿಷನ್ಗೆ ಈ ಸಲ ಯಾರೂ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ. ಲಿಖಿತವಾಗಿ ಯಾರೂ ಅಪ್ರೋಚ್ ಮಾಡಿಲ್ಲ. ಅದು ಬಂದಿದೆ, ಯಾವುದು ಬಂದಿಲ್ಲ. ವಿ ಆರ್ ನಾಟ್ ಕಾಟ್ ಎನಿ. ಪ್ರಿವೆಂಟಿವ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಇವತ್ತು ರಾತ್ರಿನಲ್ಲಿ ಯಾರು ಈ ಥರ ದುಷ್ಕರ್ಮಿಗಳು ಅಥವಾ ಬ್ಯಾಡ್ ಕ್ಯಾರೆಕ್ಟರ್ಸ್ ಅಥವಾ ಅಪರಾಧ ಹಿನ್ನೆಲೆಗಳು ಇದ್ದಾರೆ ಅಂಥವ್ರನ್ನು ನಾವು ಪ್ರಿವೆಂಟಿವ್ ಕಸ್ಟಡಿಗೆ ಖಂಡಿತವಾಗಿ ತೊಗೊಳ್ತೇವೆ. ನಗರದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಇದರಲ್ಲಿದ್ದಾರೆ. ಜೊತೆಗೆ ನಮಗೆ ಸುಮಾರು 60 KSRP ಪ್ಲಟೂನ್ಗಳಿದ್ದಾವೆ. ಮತ್ತು ಸೇಮ್ ಲಾಸ್ಟ್ ಟೈಮ್ ಇದ್ದಾಗೆ ಒಂದು 40 CR ತುಕಡಿಗಳು ಮತ್ತು ಹೋಮ್ ಗಾರ್ಡ್ಸ್ನವರಿದ್ದಾರೆ. RAF ಪ್ಲಟೂನ್ಗಳು ಕೂಡ ನಮ್ಮಲ್ಲಿದ್ದಾರೆ. ಸರ್, ತಮಿಳುನಾಡು ಕಡೆ ಹೋಗುವಂಥ ಬಸ್ಸುಗಳಿಗೆ ಯಾವ್ದೇನೋ ಸೆಕ್ಯೂರಿಟಿ ಮಾಡೋದು ಅಥವಾ ಯೋಜನೆ ಮಾಡೋದು, ಅಲ್ಲಿ ಎಲ್ಲ ರಕ್ಷಣೆ, ಎಲ್ಲ ಕಡೆಗಳಲ್ಲೂ ಕೂಡ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಯಾರು ಹೋಗಬೇಕು, ಯಾರು ಚಲಾಯಿಸಬೇಕು, ಯಾರು ಬಿಡಬೇಕು ಅಂತಕ್ಕಂಥದ್ದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂತಹ ವಿಷಯ. ನಾವು ಏನಾದರೂ ರಕ್ಷಣೆ ಕೇಳಿ ಬಂದರೆ ನಾವು ಅವರಿಗೆ ರಕ್ಷಣೆ ಕೊಡಲಿಕ್ಕೆ ತಯಾರಾಗಿದ್ದೇವೆ. ಸರ್, ನಾಳಿನ ಬಂದ್ಗೆ ಫಿಲಮ್ ಸಂಬಂಧಪಟ್ಟಂತೆ ಕೆಲ ಹೀರೋಗಳು ಪ್ರೊಟೆಸ್ಟಲ್ಲಿ ಇದರಲ್ಲಿ ಭಾಗವಹಿಸ್ಬೋದು. ಸಾಮಾನ್ಯವಾಗಿ ಹೀರೋಗಳು ಇವರೆಲ್ಲ ಬಂದರೆ ಜನರು ಕೂಡ ಜಾಸ್ತಿ ಬರ್ತಾರೆ. ನನ್ನ ಮಾಹಿತಿಯ ಪ್ರಕಾರ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನವರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಟು ಕರೆಕ್ಟ್ ಮೈಸೆಲ್ಫ್, ಬಟ್ ಆ ಥರ ಇದ್ದಾಗಿದೆ. ಬಟ್ ಯಾರು ಸ್ಟಾರ್ಗಳು ಬರೋದ್ರ ಬಗ್ಗೆ ನಮಗೆ ಇನ್ನು ಯಾರು ನೇರವಾಗಿ ಅಥವಾ ಖಚಿತಪಡಿಸಿಲ್ಲ. ನಗರ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಹಿಂದೆ ಇರ್ತದೆ. ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ ನಮಗೆ. ವಾಟ್ ಎವರ್ ಇದೆ. ಜಯನಗರದಲ್ಲಿ ಒಂದು ಕಡೆ ಆಗಿರ್ತಕ್ಕಂಥ ಘಟನೆ, ಅದ್ರ ಬಗ್ಗೆ 4 ಪ್ರಕರಣಗಳನ್ನು ತಗೊಂಡಿದ್ದೇವೆ. ಈಗಾಗಲೇ ಕೆಲವು ಆರೋಪಿಗಳನ್ನು ಅದರಲ್ಲಿ ಬಂಧಿಸಲಾಗಿದೆ. CCTV ಕ್ಲಿಪ್ಪಿಂಗ್ ಆಧಾರದಲ್ಲಿ ಅವರನ್ನು ಖಚಿತಪಡಿಸ್ಕೊಂಡು ಅದರಲ್ಲಿ ಬಂಧಿಸಲಾಗಿದೆ ಮತ್ತು ಅವರಿಗೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಯಾಗಿ ಅವರು ಜೈಲಿಗೂ ಕೂಡ ಹೋಗಿದ್ದಾರೆ. ನಮ್ಮ ಪ್ರಕಾರದಲ್ಲಿ ಅವರು ಆರೋಪಿಗಳು ಯಾರು ಏನು ಅಂತ ಹಿನ್ನೆಲೆ ಪ್ರಮುಖ ಯಾವುದು ಹೇಳಿದ್ನಲ್ಲ, ಅವರು ಆರೋಪಿಗಳು ಯಾರಿದ್ದಾರೆ ಅವರನ್ನು ಗುರುತುಪಡಿಸಿಕೊಂಡು ಖಚಿತಪಡಿಸಿಕೊಂಡು ದಸ್ತಗಿರಿ ಮಾಡಿದ್ದೇವೆ. ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ. ಓಕೆ, ಥ್ಯಾಂಕ್ ಯು.